7.5 ಮೈಲಿ ಎತ್ತರದಿಂದ ಆ ಒಂದು ಬಾಂಬ್ ಅನ್ನ ಬೀಳ್ಸೋಕ್ಕಾಗುತ್ತೆ. ಆ ಒಂದು ಬಾಂಬ್ ಅನ್ನ ಬೀಳ್ಸುತ್ತೆ. ಆಗೇನಾಗುತ್ತೆ? ಎಲ್ಲ ಪುಡಿ ಪುಡಿ. ಇರಾನ್ನಲ್ಲಿರುವಂತಹ ಎಲ್ಲ ಅಣುಸ್ಥಾವರಗಳು ಕೂಡ ಪುಡಿ ಪುಡಿ ಆಗುತ್ತೆ. 2 ಹಂತದಲ್ಲಿ 27 ಕ್ಷಿಪಣಿಗಳನ್ನ ಅಪ್ಪಳಿಸಿರುವಂತಹ ಇರಾನ್ನ ಭಾರೀ ದಾಳಿಗೆ ಇಸ್ರೇಲ್ನಲ್ಲಿ 11 ಮಂದಿಗೆ ಗಾಯ. ಇಸ್ರೇಲ್ನ ದಾಳಿ ಮುನ್ನೆಚ್ಚರಿಕೆಯನ್ನ ಧಿಕ್ಕರಿಸಿದಂತಹ ಇರಾನ್ ಕ್ಷಿಪಣಿ ದಾಳಿ, ಡ್ರೋನ್ ಅತ್ಯಾಧುನಿಕ ಕ್ಷಿಪಣಿಗಳ ಮೂಲಕ ದಾಳಿ ತೀವ್ರಗೊಳಿಸಿರುವಂತಹ ಇರಾನ್. ಅಮೆರಿಕ ದಾಳಿ ಬೆನ್ನಲ್ಲೇ ಪ್ರತಿದಾಳಿ ತೀವ್ರಗೊಳಿಸಿರುವಂತಹ ಇರಾನ್ನ 11 ಕಡೆಯ ಮೇಲೆ ಇಸ್ರೇಲ್ನ 11 ಕಡೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ. 2 ಹಂತಗಳಲ್ಲಿ 27 ಕ್ಷಿಪಣಿಗಳನ್ನು ಅಪ್ಪಳಿಸಿರುವಂತಹ ಇರಾನ್ ಸುಮ್ಮನೆ ಕುತ್ಕೊಳ್ಳುತ್ತೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಅಲ್ಲಿ ಅಮೆರಿಕ ಅಲ್ಲ, ಯಾರನ್ನೇ ಕರ್ಕೊಂಡು ಬಂದ್ರೂ ಕೂಡ ಇರಾನ್ ಸೈಲೆಂಟ್ ಆಗಿ ಕೂತ್ಕೊಳ್ಳೋದಿಲ್ಲ. ಇರಾನ್ ಮೊದಲೇ ಹೇಳಿದೆ, ಏನ್ ಹೇಳಿದೆ? ನೀವು ನಮ್ಮ ಅಣುಸ್ಥಾವರ ಕಾರ್ಯಗಳನ್ನ ಸ್ಥಗಿತಗೊಳಿಸಲು ಸಾಧ್ಯವೇ ಇಲ್ಲ. ನಾವು ಅಣುಸ್ಥಾವರದಲ್ಲಿ ಕೆಲಸಗಳನ್ನ ಮುಂದುವರಿಸ್ತೀವಿ, ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ ಅಂತ ಹೇಳಿ ಅಮೆರಿಕಕ್ಕೆ ಸೆಡ್ ಹೊಡೆದು ನಿಂತಿದ್ದಂತಹ ಇರಾನ್ ಈಗ ಪ್ರತಿದಾಳಿಯನ್ನ ತೀವ್ರಗೊಳಿಸಿದೆ. ಇಸ್ರೇಲ್ನ 11 ಕಡೆಯ ಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. 2 ಹಂತಗಳಲ್ಲಿ 27 ಕ್ಷಿಪಣಿಗಳನ್ನು ಅಪ್ಪಳಿಸಿರುವಂತಹ ಇರಾನ್ನ ಭಾರೀ ದಾಳಿಗೆ ಇಸ್ರೇಲ್ನಲ್ಲಿ 11 ಮಂದಿಗೆ ಗಾಯ. ಭಾರೀ ದಾಳಿಯನ್ನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೇಳ್ತಾ ಇದ್ದೆ, ಏನು ಇರಾನ್ನ ಜೊತೆಗೆ ಚೀನಾ ಹಾಗೂ ರಷ್ಯಾ ನಿಂತ್ಕೊಂಡ್ರೆ 3ನೇ ಮಹಾಯುದ್ಧ ಆಗುತ್ತೆ. ಇಸ್ರೇಲ್ ಜೊತೆಗೆ ಈಗ ಆಲ್ರೆಡಿ ಅಮೆರಿಕ ನಿಂತ್ಕೊಂಡಿದೆ. ಇರಾನ್ ಈ ಹಿಂದೆ ಹೇಳಿತ್ತು, ಅಮೆರಿಕ ಅದೆಷ್ಟು ದೊಡ್ಡ ದಾಳಿಯನ್ನ ಬೇಕಾದ್ರೂ ಮಾಡಲಿ, ನಮ್ಮಲ್ಲಿರುವಂತಹ ಜನಸಾಮಾನ್ಯರನ್ನ ರಕ್ಷಿಸಿಕೊಳ್ಳಲಿಕ್ಕೆ ನಮಗೆ ಬರುತ್ತೆ ಅಂತ ಹೇಳಿ ಇರಾನ್ ಮೊದಲೇ ಹೇಳಿತ್ತು. 13,600 kg ತೂಕದ GBU 57 ಬಾಂಬರ್ ಅನ್ನ ಬಳಕೆ ಮಾಡಿತ್ತು ಅಮೆರಿಕ. ಯುದ್ಧವನ್ನ ನಿಲ್ಲಿಸ್ತೀನಿ ಅಂತ ಹೇಳಿದ್ದಂತಹ ಅಮೆರಿಕ ತನ್ನ ವರಸೆಯನ್ನ ಬದಲು ಮಾಡಿತ್ತು. 7.5 ಮೈಲಿ ಎತ್ತರದಿಂದ ಆ ಒಂದು ಬಾಂಬ್ ಅನ್ನ ಇರಾನ್ನತ್ತ ಬಿಡುತ್ತೆ. ಅಲ್ಲಿ ಒಂದೇ ಹೊತ್ತಿಗೆ ಎಲ್ಲವೂ ಕೂಡ ಸ್ಫೋಟವಾಗ್ಬಿಡುತ್ತೆ. ಕೇಳಿದ್ರೆ ಭೂಗರ್ಭದಲ್ಲಿರುವಂತಹ ನ್ಯೂಕ್ಲಿಯರ್ ಅಣುಸ್ಥಾವರವನ್ನ ಧ್ವಂಸಗೊಳಿಸಲಿಕ್ಕೆ ಆ ಒಂದು ಬಾಂಬರ್ ಅನ್ನ ಬಳಕೆ ಮಾಡಿದ್ದೀವಿ ಅಂತ ಹೇಳುತ್ತೆ. ಆ ಬಳಿಕ ನಿಗದಿಪಡಿಸಲಾಗಿರುವಂತಹ ನ್ಯೂಕ್ಲಿಯರ್ ಕೇಂದ್ರಕ್ಕೆ ಅಪ್ಪಳಿಸುತ್ತೆ ಆ ಒಂದು ಬಾಂಬ್. ಭಾರೀ ಗಾತ್ರದ ಬಾಂಬ್ ಆಗಿರೋದ್ರಿಂದ ಅತಿ ವೇಗವಾಗಿ ಬರೋದ್ರಿಂದ ಅತಿ ಎತ್ತರದಿಂದ ಬೀಳುವಾಗ ಅತಿ ವೇಗವಾಗಿ ಬರುತ್ತೆ. ನ್ಯೂಕ್ಲಿಯರ್ ಕೇಂದ್ರಗಳನ್ನ ಆ ಒಂದು ಕೇಂದ್ರಗಳ ಮೇಲೆ ಅಪ್ಪಳಿಸಿಬಿಡುತ್ತೆ, ಧ್ವಂಸ ಮಾಡಿಬಿಡುತ್ತೆ. ಈಗ ಇರಾನ್ ಪ್ರತಿದಾಳಿಯನ್ನ ಮಾಡಬೇಕಲ್ವೇ? ಪ್ರತಿದಾಳಿಯನ್ನ ಮಾಡಿದೆ ಈಗ ಇರಾನ್. ಇಸ್ರೇಲ್ನಲ್ಲಿ 11 ಮಂದಿಗೆ ಗಾಯಗಳಾಗಿದೆ. ಇಸ್ರೇಲ್ನ ಹೈಫಾ ನಗರದ ಮೇಲೆ ಭಾರೀ ದಾಳಿಯನ್ನ ಮಾಡಿರುವಂತಹ ನಿಟ್ಟಿನಲ್ಲಿ 11 ಜನಕ್ಕೆ ಗಾಯಗಳಾಗಿದೆ. ಡ್ರೋನ್ ಮತ್ತೆ ಅತ್ಯಾಧುನಿಕ ಕ್ಷಿಪಣಿಗಳ ಮೂಲಕ ಇರಾನ್ ತನ್ನ ಪ್ರತಿದಾಳಿಯನ್ನ ಮಾಡುತ್ತೆ. ಅಲ್ಲಿ ಬಾಂಬರ್ ವಿಮಾನ, ಈ ಕಡೆ ಕ್ಷಿಪಣಿ. ಅಲ್ಲಿ ಬಾಂಬರ್ ವಿಮಾನ, ಈ ಕಡೆ ಡ್ರೋನ್ ಬಾಂಬರ್ಸ್. ಮುಂದೇನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಹಾಗೆ ಇರಾನ್ ಸೈಲೆಂಟ್ ಆಗಿ ಕೂತ್ಕೊಳ್ಳೋ ದೇಶ ಅಲ್ಲವೇ ಅಲ್ಲ. ಇವತ್ತು ನಾಳೆಯಲ್ಲಿ ಮತ್ತೊಂದು ದೊಡ್ಡ ದಾಳಿಯನ್ನು ಮಾಡುತ್ತೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.